ಇನ್ನೊಂದು 10 ವರ್ಷ ಬಿಟ್ರೆ ಕಾಲ ಹೇಗೆ ಬರ್ತದೆ ಅಂತಂದ್ರೆ, ಇವತ್ತು ರೈತರಿಗೆ ಕಣ್ಣೇ ಸಿಗ್ತಾ ಇಲ್ಲ, ಕಣ್ಣೇ ಸಿಗ್ತಾ ಇಲ್ಲ, ಕಣ್ಣೇ ಸಿಗ್ತಾ ಇಲ್ಲ ಅಂತ ನೀವು ಹೇಳಕತ್ತೀರಿ. ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಭಾರತದಲ್ಲಿ 1 ಎಕರೆ ಇದ್ದವ ಶ್ರೀಮಂತ ಇರ್ತಾನೆ, ಹೊರತಾಗಿ ಗೋರ್ಮೆಂಟ್ ನೌಕರಿ ಇದ್ದವರಲ್ಲ. ಅಷ್ಟು ಈ ರೈತರಿಗೆ ಕಿಮ್ಮತ್ತು ಬರ್ತದೆ. ನೀವು ತಿಳ್ಕೊಂಡ್ರಿ ರೈತ ಅಂದ್ರೆ ಏನ 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 ರೈತ ಇಲ್ಲ ಅಂದ್ರೆ ಮಣ್ಣು ತನಬೇಕಾಗತ್ ನಾವೆಲ್ಲ ಅವಾ. ಈ ದೇಶದೊಳಗ, ಈ ರಾಜ್ಯದೊಳಗ, ಹಳ್ಳಿ ಒಳಗ, ತಾಲೂಕಿನೊಳಗ ನಾ ಹೇಳ್ತಾ ಇರ್ತೇನೆ, ನಿಮ್ಮ ಗ್ರಾಮದೊಳಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಲ್ಲ ಅಂದ್ರೆ ಗ್ರಾಮ ನಡೀತದೆ. ನಿಮ್ಮ ತಾಲೂಕಿನೊಳಗ ಕ್ಷೇತ್ರದ ಶಾಸಕರಿಲ್ಲ ಅಂದ್ರೂ ತಾಲೂಕು ನಡೀತದೆ. ರಾಜ್ಯದೊಳಗ ಮುಖ್ಯಮಂತ್ರಿ ಇಲ್ಲದೆ ಇದ್ರೂ ಸಹಿತ ಈ ರಾಜ್ಯ ನಡೀತದೆ. ದೇಶದೊಳಗ ಪ್ರಧಾನಿ ಇಲ್ಲ ಅಂದ್ರೂ ಸಹಿತ ಈ ದೇಶ ನಡೀತದೆ. ಆದರೆ ರೈತ ಇಲ್ಲದೆ ಹೋದ್ರೆ ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗ್ತದೆ, ಮಣ್ಣು ತಿನ್ನಬೇಕಾಗ್ತದೆ. ರೈತನನ್ನ ಹಾಗೆ ನಿಮ್ಮ ಮಕ್ಕಳನ್ನ ಇಂಜಿನಿಯರಿಂಗು, ಡಾಕ್ಟರು, ನೀನು ಅವರನ್ನ ಪೊಲೀಸರನ್ನ ಏನೇನೋ ಮಾಡ್ತಿರಲ್ಲ, ಮಾಡ್ರಿ ನಾ ಬೇಡ ಅನ್ನೋದಲ್ಲ. ಅದಕ್ಕಿಂತ ಮುನ್ನ ಹೊಲದೊಳಗೆ ಹೋಗಿ ಒಂದು ತಾಸು ಕೆಲಸ ಮಾಡಿಸ್ತೀವಿ, ಬದುಕು ಅನ್ನುವಂಥದ್ದು ಮಕ್ಕಳಿಗೆ ಅರ್ಥ ಆಗ್ತದೆ. ಇವತ್ತಿನ ದಿನ ತಂದೆ ತಾಯಿಗಳು ಏನ್ ಮಾಡಾಕತ್ತೀರಿ ಅಂದ್ರ, ಮಗ ಇನ್ನು ಕೇಳು ಪುರ್ಸತ್ತಿಲಿ ಅವ್ರ ಮುಂದೆಲ್ಲ ರೆಡಿ ಮಾಡಿ ಇಟ್ಟ ಬಿಟ್ಟಿರ್ತೀರಿ.